ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 10th ವಿಜ್ಞಾನ ಎಕ್ಸಾಮ್ ಎರಡನೇದ್ದು. ಕ್ಲಾಸ್ 10th ವಿಜ್ಞಾನ ದಿನಾಂಕ 31/5/2020 ನಡೆದ ಎರಡನೇ ಎಕ್ಸಾಮ್. ಕ್ಲಾಸ್ 10th ವಿಜ್ಞಾನ ಹಿಂದಿನ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಬಿಡಿಸಲಾಗಿದೆ. ವಿಜ್ಞಾನ ಗರಿಷ್ಠ 80 ಅಂಕಗಳು. ಭಾಗ ಎ ಕ್ಯಾಪಿಟಲ್ ಎ ಭೌತ ವಿಜ್ಞಾನ ಅಂದ್ರೆ ಭೌತಶಾಸ್ತ್ರ. ಬಹುವಾಕ್ಯ ಪ್ರಶ್ನೆಗಳು. ಪ್ರಶ್ನೆ 1, ಫ್ಲೆಮಿಂಗ್ನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವ ದಿಕ್ಕು. ಫ್ಲೆಮಿಂಗ್ನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವ ದಿಕ್ಕು ಎ ವಿದ್ಯುತ್ ಪ್ರವಾಹ. ಉತ್ತರ ಎ ವಿದ್ಯುತ್ ಪ್ರವಾಹ. ಪ್ರಶ್ನೆ 2, 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಬಲ್ಬನ್ನು ಸಂಪರ್ಕಿಸಿದಾಗ ಆ ಬಲ್ಬಿನಲ್ಲಿ 0.75 ಎ ವಿದ್ಯುತ್ ಪ್ರವಾಹ ಪ್ರವಹಿಸುತ್ತದೆ. ಆಗ ಆ ಬಲ್ಬ್ನ ವಿದ್ಯುತ್ ಸಾಮರ್ಥ್ಯವು ಉತ್ತರ ಸಿ 165 ವ್ಯಾಟ್. ಸಿ 165 ಡಬ್ಲ್ಯೂ ಅಂತ ಹೇಳ್ಬಹುದು. ಸಿ ಉತ್ತರ. ಪ್ರಶ್ನೆ 3, ವಿದ್ಯುತ್ ಪ್ರವಹಿಸುತ್ತಿರುವ ವೃತ್ತಾಕಾರದ ವಾಹಕ ಸುಳಿಯಲ್ಲಿನ ಸುತ್ತಗಳ ಸಂಖ್ಯೆಯನ್ನು 10 ಪಟ್ಟು ಹೆಚ್ಚಿಸಿದರೆ ಆಗ ಉತ್ಪತ್ತಿಯಾಗುವ ಕಾಂತಕ್ಷೇತ್ರದ ಹೆಚ್ಚಾಗುವ ಪ್ರಮಾಣ. ಉತ್ತರ ABCDಯಲ್ಲಿ ಬಿ 10 ಪಟ್ಟು. ಉತ್ತರ ಬಿ 10 ಪಟ್ಟು. ಪ್ರಶ್ನೆ 4, ವಿದ್ಯುತ್ ಮಂಡಲದಲ್ಲಿ ಬಳಸಲಾಗುವ ಈ ಕೆಳಗಿನ ಘಟಕಗಳ ಸಂಕೇತಗಳನ್ನು ಚಿತ್ರವನ್ನು ಬರೆಯಿರಿ. ಉತ್ತರ ವಿದ್ಯುತ್ ಕೋಶ ಮತ್ತು ರಿಯೋಸ್ಟಾಟ್ ಪರಿವರ್ತಿಸಿದಾಗ. ಉತ್ತರ ವಿದ್ಯುತ್ ಕೋಶ. ವಿದ್ಯುತ್ ಕೋಶ ಬಳಸಲಾಗುವ ಘಟಕ ಸಂಕೇತ ಚಿತ್ರ ನೋಡಿ ಈ ತರ ತೆಗಿರಿ. ಎರಡನೇದು ರಿಯೋಸ್ಟಾಟ್ ಚಿತ್ರದ ಈ ತರ ಚಿತ್ರ ತೆಗಿರಿ ಅಥವಾ ಈ ತರ ಚಿತ್ರ ತೆಗಿರಿ. ಪ್ರಶ್ನೆ 5, ABC ಗಾಜಿನ ಪಟ್ಟಕಗಳನ್ನು ಈ ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ತೋರಿಸಿರುವಂತೆ ಜೋಡಿಸಲಾಗಿದೆ. ಎ ಪಟ್ಟಕದ ಮೂಲಕ ಬಿಳಿ ಬೆಳಕಿನ ಕಿರಣವನ್ನು ಹಾಯಿಸಿದಾಗ ಪರದೆಯ ಮೇಲೆ ಈ ಬೆಳಕಿನ ರೋಹಿತ ಉಂಟಾಗುವುದು ಕಾರಣ ಕೊಡಿ. ಪರದೆ ಈ ಬೆಳಕಿನ ಕಿರಣಗಳು ABC ಪರದೆ. ಉತ್ತರ ಹೌದು, ಪರದೆ ಮೇಲೆ ಬೆಳಕಿನ ರೋಹಿತ ಉಂಟಾಗುತ್ತದೆ. ಎರಡನೇ ಆನ್ಸರ. ಪಟ್ಟಕ ಎಯು ಬಿಳಿಯ ಬೆಳಕನ್ನು 7 ಬಣ್ಣಗಳನ್ನಾಗಿ ವಿಭಜಿಸುತ್ತದೆ. ಪಟ್ಟಕ ಬಿಯು ಈ 7 ಬಣ್ಣಗಳನ್ನು ಪುನರ್ ಸಂಯೋಜನೆ ಮಾಡಿ ಬಿಳಿ ಬೆಳಕನ್ನಾಗಿ ಪರಿವರ್ತಿಸುತ್ತದೆ. ಹಾಗೂ ಪಟ್ಟಕ ಸಿಯು ಈ ಬಿಳಿಯ ಬೆಳಕನ್ನು 7 ಬಣ್ಣಗಳನ್ನಾಗಿ ವಿಭಜಿಸುವುದರಿಂದ ಪರದೆಯ ಮೇಲೆ ಬೆಳಕಿನ ರೋಹಿತವನ್ನು ನಾವು ಕಾಣುತ್ತೇವೆ. ಪ್ರಶ್ನೆ 7, ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ. ಉತ್ತರ ಬೆಳಕಿನ ವಕ್ರೀಭವನ ನಿಯಮಗಳು. ಒಂದನೇ ನಿಯಮ ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು ಎರಡೂ ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬವು ಎಲ್ಲವೂ ಒಂದೇ ಸಮತಲದಲ್ಲಿ ಇರುತ್ತವೆ. ಎರಡನೇ ನಿಯಮ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗುತ್ತದೆ ಅಥವಾ ಸ್ಥಿರಾಂಕ. sin I by sin R ಸ್ಥಿರಾಂಕ. ಪ್ರಶ್ನೆ 7, ಗೃಹ ವಿದ್ಯುತ್ ಮಂಡಲಗಳಲ್ಲಿ ಉಂಟಾಗುವ ಓವರ್ಲೋಡ್ ಅನ್ನು ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂಸಂಪರ್ಕಗೊಳಿಸುವುದು ಅಗತ್ಯವಾಗಿದೆ ಏಕೆ? ಅಥವಾ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಮತ್ತು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕ, ಕಾಂತೀಯ ಬದಲಾವಣೆಗಳು, ಕಾರ್ಡ್ಬೋರ್ಡ್ಗಳು. ಇದರಲ್ಲಿ ಒಂದನೇದು ವಾಹಕದಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹ ದಿಕ್ಕನ್ನು ತಿಳಿಸಿ. ಎರಡನೇದು ವಿದ್ಯುತ್ ಪ್ರವಾಹ ದಿಕ್ಕನ್ನು ನಿರ್ಧರಿಸಲು ಸಹಾಯಕವಾದ ನಿಯಮವನ್ನು ನಿರೂಪಿಸಿ. ಈ ಪ್ರಶ್ನೆ ಉತ್ತರ ನೋಡೋಣ. ಗೃಹ ವಿದ್ಯುತ್ ಮಂಡಲದಲ್ಲಿ ಉಂಟಾಗುವ ಓವರ್ಲೋಡ್ ಅನ್ನು ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಬೇಕು?
ಇದಕ್ಕೆ ಉತ್ತರ ಓವರ್ಲೋಡ್ಗಳನ್ನು ತಪ್ಪಿಸಲು ಮುನ್ನೆಚ್ಚರಿಕೆಯ ಕ್ರಮಗಳು. ಒಂದನೇದು, ತಂತಿಯ ಮೇಲಿನ ಅವಾಹಕ ಹೊದಿಕೆ ಹಾನಿಗೊಳಗಾಗಿರುವಂತಹ ದೋಷಗಳು ವಿದ್ಯುತ್ ಉಪಕರಣಗಳಲ್ಲಿ ಇರಬಾರದು. ಎರಡನೇ ಪಾಯಿಂಟ್, ಹಲವು ವಿದ್ಯುತ್ ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರದು. ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಾರದಂತೆ ನೋಡಿಕೊಳ್ಳಬೇಕು. ವಿದ್ಯುತ್ ಉಪಕರಣಗಳನ್ನು ಭೂ ಸಂಪರ್ಕಗೊಳಿಸುವುದು ಅಗತ್ಯ, ಏಕೆಂದರೆ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳಿಗೆ ಜೋಡಿಸಲಾಗಿರುವ ಸಂಪರ್ಕ ತಂತಿಯು ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡುತ್ತದೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್, ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವು ಭೂಮಿಯ ವಿಭವಾಂತರಕ್ಕೆ ಸಮಾನವಾಗಿರುತ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ಆಘಾತವಾಗುವುದಿಲ್ಲ. ನೋಡಿ, ಅಥವಾ ಪ್ರಶ್ನೆಗೆ ಒಂದನೇದು, ವಾಹಕದಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹ ದಿಕ್ಕನ್ನು ತಿಳಿಸಿ. ಎರಡನೇದು, ವಿದ್ಯುತ್ ಪ್ರವಾಹ ದಿಕ್ಕನ್ನು ನಿರ್ಧರಿಸಲು ಸಹಾಯಕವಾದ ನಿಯಮಗಳನ್ನು ನಿರೂಪಿಸಿ. ಈ ಪ್ರಶ್ನೆಗಳಿಗೆ ಉತ್ತರ. ನೇರ ವಾಹಕದಲ್ಲಿ ವಿದ್ಯುತ್ ಎಕ್ಸ್ ತುದಿಯ ಕಡೆಗೆ ಹರಿಯುತ್ತದೆ. ನೇರ ವಾಹಕದಲ್ಲಿ ವಿದ್ಯುತ್ ಪ್ರವಾಹವು ಈ ಕೆಳಗಿನ ಮೇಲಕ್ಕೆ ಹರಿಯುತ್ತದೆ. ಬಲಗೈ ಹೆಬ್ಬೆರಳು ನಿಯಮ. ನಿಮ್ಮ ಬಲಗೈಯನ್ನೇ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ಒಂದು ವಾಹಕವನ್ನು ಹಿಡಿದಿರುವಿಕೆ ಎಂದು ಭಾವಿಸಿ. ಆಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಮತ್ತು ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕಿನಲ್ಲಿ ವಾಹಕದ ಸುತ್ತಲೂ ನಿಮ್ಮ ಬೆರಳುಗಳು ಸುತ್ತಿಕೊಂಡಿರುತ್ತವೆ. ಪ್ರಶ್ನೆ 8, 5 ಸೆಂಟಿಮೀಟರ್ ಗಾತ್ರದ ವಸ್ತುವನ್ನು 20 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ದರ್ಪಣದ ಮುಂದೆ 30 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದ ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು? ಉಂಟಾದ ಪ್ರತಿಬಿಂಬ ಸ್ವಭಾವವನ್ನು ಮತ್ತು ಗಾತ್ರವನ್ನು ಕಂಡುಹಿಡಿಯಿರಿ. ಇಲ್ಲಿ ವಸ್ತುವಿನ ಗಾತ್ರ h 5 ಸೆಂಟಿಮೀಟರ್, ವಸ್ತುವಿನ ದೂರ u -30 ಸೆಂಟಿಮೀಟರ್, ಸಂಗಮ ದೂರ -20 ಸೆಂಟಿಮೀಟರ್, ಪ್ರತಿಬಿಂಬ ದೂರ v ಪ್ರತಿಬಿಂಬ ಗಾತ್ರ h 1/v + 1/u + 1/f 1/v = 1/f -1/u -1/20 -1/30 -20 ಮತ್ತು 30 LCM ತೆಗೆದ್ರೆ ನೋಡಲಿ 60 LCM ಬರ್ತದೆ. -3 + 2 means so v/u = -1/60. so v = -60 ಸೆಂಟಿಮೀಟರ್. ಪರದೆಯನ್ನು ದರ್ಪಣದಿಂದ 60 ಸೆಂಟಿಮೀಟರ್ ದೂರದಲ್ಲಿ ಇರಿಸಬೇಕು. ಪ್ರತಿಬಿಂಬ ಸತ್ಯ ಪ್ರತಿಬಿಂಬವಾಗಿದೆ. ಹಾಗೆ ವರ್ಧನೆ h/hv u/v = h/h -v/u -v × h u into -60 × 5 divided by -30. ಸೊ ಕ್ಯಾನ್ಸಲೇಷನ್ ಮಾಡಿದ್ರೆ -10 ಬರ್ತದೆ. ಸೊ ಪ್ರತಿಬಿಂಬ ದೂರ ಎತ್ತರ -10 ಸೆಂಟಿಮೀಟರ್. ಪ್ರತಿಬಿಂಬವು ತಲೆಕೆಳಗಾಗಿದೆ ಎಂದು ದೊಡ್ಡದಾಗಿದೆ. ಪ್ರಶ್ನೆ 9, ಒಂದು ಪಿನ್ ಮಸೂರು F1 ಮತ್ತು 2F1 ಗಳ ಮಧ್ಯೆ ವಸ್ತುವೊಂದನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಮತ್ತು ಸ್ಥಾನವನ್ನು ತಿಳಿಸಿ. F1 ಮಸೂರದ ಪ್ರಧಾನ ಸಂಗಮ. ಉತ್ತರ. ವಸ್ತುವೊಂದನ್ನು ಪಿನ್ ಮಸೂರದ F1 ಮತ್ತು 2F1 ಗಳ ಮಧ್ಯೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುತ್ತದೆ. ಇಲ್ಲಿ ಚಿತ್ರ ನೋಡ್ರಿ. A, A', B, B', 2F1, F1, F2, 2F2 ಈ ತರ ಚಿತ್ರವನ್ನು ಬರೆದು ಭಾಗಗಳನ್ನು ಹೆಸರಿಸಿ. ಉಂಟಾಗುವ ಪ್ರತಿಬಿಂಬ ಸ್ವಭಾವ ಸತ್ಯ ಮತ್ತು ತಲೆಕೆಳಗಾದ ಸ್ಥಾನ 2F2 ಗಿಂತ ದೂರದಲ್ಲಿದೆ. ಪ್ರಶ್ನೆ 10, ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ದಂಡಕಾಂತವೊಂದರ ಸುತ್ತಲೂ ಉಂಟಾಗುವ ಕಾಂತೀಯ ಬಲರೇಖೆಗಳನ್ನು ಹೇಗೆ ಗುರುತಿಸುವಿರಿ? ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ, ಏಕೆ? ಉತ್ತರ. ಬಿಳಿ ಹಾಳೆ ಮೇಲೆ ದಂಡಕಾಂತವೊಂದನ್ನು ಇರಿಸಿ ಅದರ ಸುತ್ತಲಿನ ಸೀಮಾ ರೇಖೆಯನ್ನು ಗುರುತು ಮಾಡಿ. ದಂಡಕಾಂತದ ಉತ್ತರ ಧ್ರುವ ಬಳಿ ದಿಕ್ಸೂಚಿಯನ್ನಿಡಿ. ಅದರ ದಕ್ಷಿಣ ಧ್ರುವದ ದಂಡಕಾಂತದ ಉತ್ತರದೆಡೆ ತಿರುಗುತ್ತದೆ. ದಿಕ್ಸೂಚಿಯು ಉತ್ತರ ಧ್ರುವದ ದಂಡಕಾಂತದ ಉತ್ತರ ಧ್ರುವದಿಂದ ದೂರಕ್ಕೆ ನಿರ್ದೇಶಿತವಾಗುತ್ತದೆ.
ಮುಂದಿನ ಪಾಯಿಂಟ್, ದಿಕ್ಸೂಚಿಯ ಎರಡು ತುದಿಗಳ ಸ್ಥಾನವನ್ನು ಗುರುತು ಮಾಡಿ. ನೆಕ್ಸ್ಟ್ ಪಾಯಿಂಟ್, ದಿಕ್ಸೂಚಿಯ ಉತ್ತರ ಧ್ರುವದ ಮೊದಲು ಆಕ್ರಮಿಸಿದ ಸ್ಥಾನವನ್ನು ದಕ್ಷಿಣ ಧ್ರುವದ ಆಕ್ರಮಿಸುವಂತೆ ದಿಕ್ಸೂಚಿಯನ್ನು ಚಲಿಸಿ. ನೆಕ್ಸ್ಟ್ ಪಾಯಿಂಟ್, ಇದೇ ರೀತಿ ದಿಕ್ಸೂಚಿಯನ್ನು ದಂಡಕಾಂತದ ದಕ್ಷಿಣ ಧ್ರುವ ತಲುಪುವವರೆಗೂ ಹಂತ ಹಂತವಾಗಿ ಚಲಿಸುವುದನ್ನು ಮುಂದುವರಿಸಿ. ಗುರುತು ಮಾಡಿದ ಬಿಂದುಗಳನ್ನು ಒಂದು ನಿಯಮದ ವಕ್ರರೇಖೆಯಿಂದ ಸೇರಿಸಿ. ಇದು ಕಾಂತೀಯ ಬಲರೇಖೆಯ ಪ್ರತಿನಿಧಿಸುತ್ತದೆ ಮತ್ತು ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸಿದರೆ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯು ಸೂಜಿಯು ಎರಡು ದಿಕ್ಕುಗಳಂತ ನಿರ್ದೇಶಿಸುತ್ತದೆ ಎಂದರ್ಥ. ಆದರೆ ಇದು ಸಾಧ್ಯವಿಲ್ಲ. ಪ್ರಶ್ನೆ 11, ಎ, ವಾತಾವರಣದಲ್ಲಿ ಕಾಮನ ಬಿಲ್ಲು ಉಂಟಾಗುವಿಕೆ ವಿದ್ಯಮಾನವನ್ನು ವಿವರಿಸಿ. ಅದರಲ್ಲಿ ಬಿ, ನಕ್ಷತ್ರಗಳ ಏಕೆ ಮಿನುಗುತ್ತವೆ. ಅಥವಾ ಪ್ರಶ್ನೆ 11ರಲ್ಲಿ ಸಮೀಪ ದೃಷ್ಟಿ ಮಯೋಪಿಯಾ ಎಂದರೇನು, ಈ ದೋಷಕ್ಕೆ ಕಾರಣಗಳೇನು. ಬಿ ಪ್ರಶ್ನೆ, ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು, ದೂರವನ್ನು ನೋಡುವಾಗ ಕಣ್ಣಿನ ಉಂಟಾಗುವ ಬದಲಾವಣೆಗಳನ್ನು ಯಾವುವು. ಈಗ ವಾತಾವರಣದಲ್ಲಿ ಕಾಮನ ಬಿಲ್ಲು ಉಂಟಾಗುವಿಕೆ ವಿದ್ಯಮಾನವನ್ನು ವಿವರಿಸಿ. ಉತ್ತರ ಎ. ಉತ್ತರ, ವಾತಾವರಣದಲ್ಲಿ ಕಾಮನ ಬಿಲ್ಲು ಉಂಟಾಗುವಿಕೆ ವಿದ್ಯಮಾನ ಎ, ಕಾಮನ ಬಿಲ್ಲು ವಾತಾವರಣದಲ್ಲಿರುವ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ಸೂರ್ಯನ ಬೆಳಕಿನ ವರ್ಣ ವಿಭಜನೆಯಾಗಿದೆ. ನೀರಿನ ಹನಿಗಳ ಕಿರುಪಟ್ಟಗಳಂತೆ ವರ್ತಿಸುತ್ತದೆ. ಅವುಗಳ ಸೂರ್ಯನ ಪತನ ಕಿರಣಗಳನ್ನು ವಕ್ರೀಭವನಗೊಳಿಸಿ ಚದುರಿಸುತ್ತವೆ. ನಂತರ ಆಂತರಿಕವಾಗಿ ಪ್ರತಿಫಲಿಸಿ ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವ ವಕ್ರೀಭವನ ಹೊಂದುತ್ತದೆ. ಬೆಳಕಿನ ವರ್ಣ ವಿಭಜನೆ ಮತ್ತು ಆಂತರಿಕ ಪ್ರತಿಫಲನದಿಂದಾಗಿ ವಿವಿಧ ಬಣ್ಣಗಳ ವೀಕ್ಷಕನ ಕಣ್ಣನ್ನು ತಲುಪುತ್ತವೆ. ಬಿ ಉತ್ತರ, ನಕ್ಷತ್ರಗಳ ಮಿನುಗುವಿಕೆಯಲ್ಲಿ 0 ಪಾಯಿಂಟ್, ನಕ್ಷತ್ರಗಳ ಮಿನುಗುವಿಕೆಯು ವಾಯುಮಂಡಲದಲ್ಲಿನ ನಕ್ಷತ್ರಗಳ ಬೆಳಕಿನ ವಕ್ರೀಭವನದಿಂದ ಉಂಟಾಗುತ್ತವೆ. ಇಲ್ಲಿ 2ನೇ ಪಾಯಿಂಟ್, ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿ ಭೂಮಿಯನ್ನು ತಲುಪುವ ಮುನ್ನ ಸತತವಾಗಿ ವಕ್ರೀಭವನವನ್ನು ಹೊಂದುತ್ತದೆ. 3ನೇ ಪಾಯಿಂಟ್, ವಾಯುಮಂಡಲದಲ್ಲಿನ ವಕ್ರೀಭವನವು ಮಾಧ್ಯಮದ ವಕ್ರೀಭವನದ ಸೂಚ್ಯಂಕವು ಬದಲಾಗುತ್ತಿರುವುದರಿಂದ ಉಂಟಾಗುತ್ತದೆ. ನಕ್ಷತ್ರಗಳಿಂದ ಬರುವ ಬೆಳಕಿನ ಕಿರಣಗಳ ಹಾದಿಯ ಸ್ವಲ್ಪ ಮಟ್ಟಿಗೆ ಬದಲಾಗುವುದರಿಂದ ನಕ್ಷತ್ರಗಳ ತೋರಿಕೆಯು ಸ್ಥಾನದಲ್ಲಿ ಸ್ಥಿತ್ಯಂತರವಾಗುತ್ತದೆ ಮತ್ತು ಕಣ್ಣನ್ನು ಪ್ರವೇಶಿಸುವ ನಕ್ಷತ್ರಗಳ ಬೆಳಕು ಮಿನುಗುತ್ತವೆ. ಇದೇ ನಕ್ಷತ್ರಗಳ ಮಿನುಗುವಿಕೆಯ ಪರಿಣಾಮ. ಸೊ ನೆಕ್ಸ್ಟ್ ಅಥವಾ ಪ್ರಶ್ನೆ ಇತ್ತು ನೋಡ್ರಿ. ಅದರೊಳಗೆ ಎ, ಸಮೀಪ ದೃಷ್ಟಿ ಅಂದ್ರೆ ಮಯೋಪಿಯಾ. ಪಾಯಿಂಟ್, ಸಮೀಪದ ದೃಷ್ಟಿ ಎಂಬುದು ಒಂದು ದೃಷ್ಟಿ ದೋಷವಾಗಿದ್ದು ಈ ದೋಷ ಹೊಂದಿರುವ ವ್ಯಕ್ತಿ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಲ್ಲ, ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾರ. 2ನೇ ಪಾಯಿಂಟ್, ದೋಷವಿರುವ ವ್ಯಕ್ತಿಗೆ ದೂರದ ಬಿಂದುವು ಅನಂತಕ್ಕಿಂತ ಹತ್ತಿರವಿರುತ್ತದೆ. 3ನೇದು, ದೂರದ ವಸ್ತುವಿನ ಬಿಂದುವು ರೆಟಿನಾದ ಮೇಲೆ ರೂಪುಗೊಳ್ಳುತ್ತದೆ, ರೆಟಿನಾದ ಮುಂಭಾಗದ ರೂಪುಗೊಳ್ಳುತ್ತದೆ. ಯಾವುದಾದ್ರೂ 2. ಸೊ ಇದರಲ್ಲಿ ಸಮೀಪ ದೃಷ್ಟಿ ಕಾರಣಗಳು: ಕಣ್ಣಿನ ಮಸೂರದ ವಿಪರೀತ ವಕ್ರತೆ. 2ನೇ ಪಾಯಿಂಟ್, ಕಣ್ಣುಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದು. ಇಲ್ಲಿ ಇದರಾಗೆ ಬಿ ಉತ್ತರ, ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ. ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಸಾಮರ್ಥ್ಯ. ದೂರ ವಸ್ತುಗಳನ್ನು ನೋಡುವಾಗ ಸಿಲಿರಿ ಸ್ನಾಯುಗಳಿಂದ ಕಣ್ಣಿನ ಮಸೂರದ ವಕ್ರತೆಯನ್ನು ಮಾರ್ಪಡಿಸಲ್ಪಡುತ್ತವೆ. ಕಣ್ಣಿನ ಮಸೂರದ ಸಂಗಮ ದೂರ ಹೆಚ್ಚಾಗುತ್ತದೆ, ಕಣ್ಣಿನ ಮಸೂರು ತಳ್ಳಾಗುತ್ತದೆ. ಪ್ರಶ್ನೆ 12, ಎ ಗಳಲ್ಲಿ 1ನೇದು, ವಿಭಾಂತರ ಎಂದರೇನು. ಪ್ರಶ್ನೆ 12, ವಿಭಾಂತರ ಎಂದರೇನು. ಅದರಲ್ಲಿ 2ನೇದು, ಗೃಹ ವಿದ್ಯುತ್ ಮಂಡಲಗಳಲ್ಲಿ ವಿದ್ಯುತ್ ಉಪಕರಣವನ್ನು ಸಮಾಂತರವಾಗಿ ಜೋಡಿಸುವುದರಿಂದ ಅನುಕೂಲಗಳು ಯಾವುವು. ಸೊ ಬಿ ದಲ್ಲಿ 2 ಪ್ರಶ್ನೆಗಳು. ಓಮನ ನಿಯಮವನ್ನು ನಿರೂಪಿಸಿ. ಇದರಲ್ಲಿ 2ನೇ ಪ್ರಶ್ನೆ, ಒಂದು ವಾಹಕದ ವಿದ್ಯುತ್ ರೋಧ ಎಂದರೇನು, ಇದು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ. ಈಗ 12ರಲ್ಲಿ ಎ ಯಲ್ಲಿ 2 ಪ್ರಶ್ನೆಗಳಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋಣ.
ವಿಭಾಂತರ ಎಂದರೇನು ಮತ್ತು ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳ ಸಮಾಂತರ ಜೋಡಿಸುವುದರಿಂದ ಅನುಕೂಲವಾಗುವ ಉತ್ತರ ನೋಡೋಣ. ಉತ್ತರ ಎ ವಿಭಾಂತರ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸ ಎಂದು ವ್ಯಾಖ್ಯಾನಿಸುತ್ತವೆ. ಅಥವಾ ವಿಭಾಂತರ ವಿ ಕೆಲಸ ಡಬ್ಲ್ಯೂ ಆದೇಶ ಕ್ಯೂ ಅಥವಾ ವಿ ಟು ಡಬ್ಲ್ಯೂ ಬೈ ಕ್ಯೂ. ಎರಡನೇ ಪ್ರಶ್ನೆಗೆ ಉತ್ತರ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ. ನೆಕ್ಸ್ಟ್ ಪಾಯಿಂಟ್, ಸಮಾಂತರ ಮಂಡಲದಲ್ಲಿ ಒಟ್ಟು ರೋಧವು ಕಡಿಮೆ ಆಗುತ್ತದೆ ಮತ್ತು ಎಲ್ಲ ಘಟಕಗಳು ಅವಶ್ಯಕ ಅಗತ್ಯ ವಿದ್ಯುತ್ ಪ್ರವಾಹವನ್ನು ಪಡೆದುಕೊಳ್ಳುತ್ತವೆ. ನೆಕ್ಸ್ಟ್ ಪಾಯಿಂಟ್, ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮಂಡಲವು ಕಡಿದು ಹೋಗುವುದಿಲ್ಲ, ಇತರ ಘಟಕಗಳ ಕಾರ್ಯನಿರ್ವಹಿಸುತ್ತವೆ. ಈ ಬಿ ನಲ್ಲಿರುವ ಪ್ರಶ್ನೆಗಳು ಓಮ್ಸ್ ನಿಯಮವನ್ನು ನಿರೂಪಿಸಿ. ಎರಡನೇ ಪ್ರಶ್ನೆ, ಒಂದು ವಾಹಕದ ವಿದ್ಯುತ್ ರೋಧ ಎಂದರೇನು? ಈ ಪ್ರಶ್ನೆಗೆ ಉತ್ತರವನ್ನು ಕೊಡೋಣ. ಬಿ ನಲ್ಲಿ ಒಂದನೇ ಉತ್ತರ ಓಮ್ಸ್ ನಿಯಮ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ವಿ ಟು IR. ಇಲ್ಲಿ ಎರಡನೇದು ವಿದ್ಯುತ್ ರೋಧ ಒಂದು ವಾಹಕದಲ್ಲಿ ಎಲೆಕ್ಟ್ರಾನ್ಗಳ ಹರಿವಿಕೆ ರೋಧವನ್ನುಂಟು ಮಾಡುವ ಗುಣವಾಗಿದೆ. ನೆಕ್ಸ್ಟ್ ಪಾಯಿಂಟ್, ವಿದ್ಯುತ್ ರೋಧವು ಅವಲಂಬಿಸಿರುವ ಅಂಶಗಳು ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ, ತಾಪಮಾನ. ಈಗ ಭಾಗ ಬಿ ವಿಭಾಗ ನೋಡೋಣ. ರಸಾಯನಶಾಸ್ತ್ರ, ರಸಾಯನ ವಿಜ್ಞಾನ, ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ 13, ಚಿಪ್ಸ್ಗಳಿರುವ ಪೊಟ್ಟಣಗಳಿಗೆ ಹಾಯಿಸುವ ಅನಿಲ. ಸೊ ಉತ್ತರ ಡಿ ನೈಟ್ರೋಜನ್. ಪ್ರಶ್ನೆ 14, ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ದ್ರಾವಣದ pH ಮೌಲ್ಯವು. ಸೊ ABCDಯಲ್ಲಿ ಉತ್ತರ 5, ಎ ಉತ್ತರ 5 ಆಗುತ್ತದೆ. ಪ್ರಶ್ನೆ 15, P, Q ಮತ್ತು R ಎಂಬ ಮೂರು ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸವು ಕ್ರಮವಾಗಿ 2, 8, 2, 2, 8 ಮತ್ತು 2, 8, 7 ಆಗಿದೆ. ಇವುಗಳಲ್ಲಿ ಪರಸ್ಪರ ಪ್ರತಿವರ್ತಿಸಿ ಅಯಾನಿಕ ಸಂಯುಕ್ತವನ್ನು ಉಂಟು ಮಾಡುವ ಧಾತುಗಳು. ಸೊ ಉತ್ತರ ಬಿ ಪಿ ಮತ್ತು ಆರ್. ಉತ್ತರ ಪಿ ಮತ್ತು ಆರ್. ಪ್ರಶ್ನೆ 16, CuO ಪ್ಲಸ್ S2 Cu ಪ್ಲಸ್ S2O ಈ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೊಂಡಿರುವ ಪ್ರತಿವರ್ತಕಗಳನ್ನು ತಿಳಿಸಿ. ಉತ್ತರ ಉತ್ಕರ್ಷಣೆಗೊಂಡ ಪ್ರತಿವರ್ತ S2, ಅಪಕರ್ಷಣೆಗೊಂಡ ಪ್ರತಿವರ್ತಕ CuO. ಪ್ರಶ್ನೆ 17, ನೈಟ್ರಿಕ್ ಆಮ್ಲದ HNO3 ಜಲೀಯ ದ್ರಾವಣವು ಆಮ್ಲೀಯ ಸ್ವಭಾವವನ್ನು ತೋರುತ್ತದೆ, ಆದರೆ ಆಲ್ಕೋಹಾಲ್ ದ್ರಾವಣ ಈ ಸ್ವಭಾವವನ್ನು ತೋರುವುದಿಲ್ಲ. ಏಕೆ? ಉತ್ತರ ನೈಟ್ರಿಕ್ ಆಮ್ಲವು ಜಲೀಯ ದ್ರಾವಣದಲ್ಲಿ H3O ಅಥವಾ ಹೈಡ್ರೋನಿಯಂ ಅಯಾನುಗಳು ಉಂಟು ಮಾಡುತ್ತದೆ. ಇನ್ನೊಂದು ಆಲ್ಕೋಹಾಲ್ H3O ಅಥವಾ ಹೈಡ್ರೋನಿಯಂ ಅಯಾನುಗಳನ್ನು ಉಂಟು ಮಾಡುವುದಿಲ್ಲ. ಪ್ರಶ್ನೆ 18, ತೂರಿಕೆ ಗಿಡದ ಎಲೆಗಳ ಮುಳ್ಳುಗಳು ಚುಚ್ಚಿದ ಚರ್ಮದ ಭಾಗಕ್ಕೆ ಅಡುಗೆ ಸೋಡಾದ ದ್ರಾವಣವನ್ನು ಲೇಪಿಸುತ್ತಾರೆ. ಕಾರಣ ಕೊಡಿ. ಉತ್ತರ ತುರಿಕೆ ಗಿಡದ ಎಲೆಗಳ ಮುಳ್ಳು ಚುಚ್ಚಿದಾಗ ಮೆಥನಾಯಿಕ್ ಆಮ್ಲ ಚರ್ಮಕ್ಕೆ ಸೇರಿ ಉರಿ ಉಂಟಾಗುವುದರಿಂದ ಅದನ್ನು ಶಮನಗೊಳಿಸಲು ಪ್ರತ್ಯಾಮ್ಲ ಗುಣವಿರುವ ಅಡುಗೆ ಸೋಡಾದ ದ್ರಾವಣವನ್ನು ಲೇಪಿಸುತ್ತಾರೆ. ಆಮ್ಲದ ಕ್ರಿಯೆಯನ್ನು ತಟಸ್ಥಗೊಳಿಸುತ್ತದೆ. ಪ್ರಶ್ನೆ 19, ಎ ಹೈಡ್ರೋಜನ್ ಅಣುವಿನ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಬರೆಯಿರಿ. ಅದರಲ್ಲಿ ಬಿ ಪ್ರಶ್ನೆ ಬೆಂಜನ್ ಅಣುವಿನ ರಚನಾ ವಿನ್ಯಾಸವನ್ನು ಬರೆಯಿರಿ. ಅಥವಾ ಪ್ರಶ್ನೆ ಯಾವ್ದು ಬೇಕಾದ ಒಂದನ್ನು ಉತ್ತರಿಸಬಹುದು. ಇನ್ನೊಂದು, ಗಡುಸು ನೀರಿನೊಂದಿಗೆ ಸಾಬೂನುಗಳು ಮತ್ತು ಮಾರ್ಜಕಗಳನ್ನು ಹೇಗೆ ಪ್ರತಿವರ್ತಿಸುತ್ತವೆ ವಿವರಿಸಿ.
ಒಂದೇ ಉತ್ತರ. ಹೈಡ್ರೋಜನ್ ಅಣುವಿನ ಎಲೆಕ್ಟ್ರಾನ್ ಚುಕ್ಕೆ, ಇದಕ್ಕೆ ನೋಡೋಣ ನಾವು. ಉತ್ತರ ಎ, H2 ಅಣು. ಸೊ ಬೆಂಜಮಿನ್ ಅಣುವಿನ ರಚನಾ C6H6. ಸೊ ಈ ತರ ಚಿತ್ರವನ್ನು ತೆಗೆದು ಭಾಗವಹಿಸಿ. ಅಥವಾ ಪ್ರಶ್ನೆ ಇತ್ತು, ಗಡುಸು ನೀರಿನೊಂದಿಗೆ ಸಾಬೂನು ವಿಸರ್ಜನೆ ಮಾರ್ಜಕ ವಸ್ತು ಹೇಗೆ ಪ್ರತಿವರ್ತಿಸುತ್ತದೆ, ವಿವರಿಸಿ. ಇದಕ್ಕೆ ಉತ್ತರ ನೋಡೋಣ. ಅಥವಾ ಪ್ರಶ್ನೆಗೆ ಉತ್ತರ, ಸಾಬೂನುಗಳು ಗಡುಸು ನೀರಿನೊಂದಿಗೆ ವರ್ತಿಸಿ ಕರಗದ ಒತ್ತಡ ಚರಕ ಉಂಟು ಮಾಡುತ್ತದೆ. ಸಾಬೂನುಗಳು ಗಡುಸು ನೀರಿನೊಂದಿಗೆ ನೊರೆ ಉಂಟು ಮಾಡುವುದಿಲ್ಲ. ನೆಕ್ಸ್ಟ್ ಪಾಯಿಂಟ್, ಮಾರ್ಜಕಗಳು ಗಡುಸು ನೀರಿನೊಂದಿಗೆ ವರ್ತಿಸಿ ಕರಗದ ಒತ್ತಡ ಚರಕವುಂಟು ಮಾಡುವುದಿಲ್ಲ. ಮಾರ್ಜಕಗಳು ಗಡುಸು ನೀರಿನೊಂದಿಗೆ ನೊರೆ ಕೊಡುತ್ತವೆ. ಪ್ರಶ್ನೆ 20, ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ಎ, ಬಿ ಮತ್ತು ಸಿ ಎಂಬ ಪ್ರಮಾಣಗಳಲ್ಲಿ ಗಮನಿಸಿ. ರಬ್ಬರ ಬೆರಡೆ, ಗಾಳಿ, ಕಬ್ಬಿಣದ ಮೊಳೆ, ನೀರು. ರಬ್ಬರವ ಬೆರಡೆ, ಗಾಳಿ, ಎಣ್ಣೆ ಪದರ, ಕಬ್ಬಿಣದ ಮೊಳೆ, ಕುದಿಸಿದ ಹಸುವಿತ ನೀರು. ರಬ್ಬರ ಬೆರಡೆ ಸೂಕ್ಷ್ಮ ಗಾಳಿ, ಕಬ್ಬಿಣದ ಮೊಳೆ ಶುಷ್ಯ ಕ್ಯಾಲ್ಸಿಯಂ ಕ್ಲೋರೈಡ್. ಯಾವ ಪ್ರಾಣದಲ್ಲಿರುವ ಕಬ್ಬಿಣದ ಮೊಳೆಯು ತೂಕು ಹಿಡಿಯುತ್ತವೆ, ಏಕೆ? ಎರಡನೇ ಪ್ರಶ್ನೆ, ಉಳಿದ 2 ಪ್ರಾಣದಲ್ಲಿರುವ ಕಬ್ಬಿಣದ ಮೊಳೆಗಳು ತೂಕು ಹಿಡಿಯುವುದಿಲ್ಲ, ಏಕೆ? ಉತ್ತರ, ಪ್ರಾಣ ಎ ದಲ್ಲಿರುವ, ಕ್ಯಾಪಿಟಲ್ ಎ ದಲ್ಲಿರುವ ಕಬ್ಬಿಣದ ಮೊಳೆ ಗಾಳಿ ಮತ್ತು ತೇವಾಂಶ ಎರಡೂ ದೊರೆಯುವುದರಿಂದ. ಬಿ ಪ್ರಾಣದಲ್ಲಿ ತೇವಾಂಶ ಇದೆ ಆದರೆ ಗಾಳಿ ಇಲ್ಲ. ಸಿ ಪ್ರಾಣದಲ್ಲಿ ಗಾಳಿ ಇದೆ ಆದರೆ ತೇವಾಂಶ ಇಲ್ಲ. ಪ್ರಶ್ನೆ 21, ಬ್ರೈನ್ ದ್ರಾವಣ ಎಂದರೇನು? ಈ ದ್ರಾವಣವನ್ನು ವಿದ್ಯುತ್ ವಿಭಜನೆಗೆ ಒಳಪಡಿಸಿದಾಗ ಉಂಟಾಗುವ ಉತ್ಪನ್ನಗಳಾವು? ಉತ್ತರ, ಸೋಡಿಯಂ ಕ್ಲೋರೈಡ್ ಜಲೀಯ ದ್ರಾವಣವನ್ನು ಬ್ರೈನ್ ದ್ರಾವಣ ಎನ್ನುತ್ತಾರೆ. H2 ಹೈಡ್ರೋಜನ್ ಅನಿಲ, Cl2 ಕ್ಲೋರಿನ್ ಅನಿಲ, NaOH ಸೋಡಿಯಂ ಹೈಡ್ರಾಕ್ಸೈಡ್. ಪ್ರಶ್ನೆ 22, ಈ ಕೆಳಗಿನ ರಾಸಾಯನಿಕ ಸಮೀಕರಣವನ್ನು ಪೂರ್ಣಗೊಳಿಸಿ. ಒಂದನೇದು NaCl AgNO3 CaCO3 PbCl2. ಅಥವಾ ಎ ಪ್ರಶ್ನೆ, ಬದಲಾವಣೆ ಒಂದು ರಾಸಾಯನಿಕ ಕ್ರಿಯೆಯನ್ನು ನಿರ್ಧರಿಸಲು ಸಹಾಯ ಮಾಡುವ ಯಾವುದಾದರೂ 2 ಅಂಶಗಳನ್ನು ತಿಳಿಸಿ. ಬಿ ಪ್ರಶ್ನೆ, ಬೇರಿಯಂ ಕ್ಲೋರೈಡ್ ದ್ರಾವಣಕ್ಕೆ ಸೋಡಿಯಂ ಸಲ್ಫೇಟ್ ದ್ರಾವಣವನ್ನು ಸೇರಿಸಿದಾಗ ಜರುಗುವ ರಾಸಾಯನಿಕ ಕ್ರಿಯೆ ವಿಧವನ್ನು ತಿಳಿಸಿ. ಈ ಕ್ರಿಯೆಗೆ ಸರಿಹೊಂದಿಸುವ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಈಗ ಈ ಸಮೀಕರಣ, ರಾಸಾಯನಿಕ ಸಮೀಕರಣ ಪೂರ್ಣಗೊಳಿಸುವಿಕೆ ಉತ್ತರವನ್ನು ನೋಡೋಣ. ಸೊ NaCl AgNO3 NaNO3 ಪ್ಲಸ್ AgCl ಒಂದನೇದು, ಎರಡನೇದು CaCO3 CaO ಪ್ಲಸ್ CO2, ಮೂರನೇದು Pb ಪ್ಲಸ್ CuCl2 PbCl2 Cu. ಸೊ ಇನ್ನೊಂದು ಅಥವಾ ಹೊಸ ಪ್ರಶ್ನೆಗಳಿಗೆ ಎ ಉತ್ತರ, ಹೊಸ ವಸ್ತುಗಳು ಉಂಟಾಗುವುದು ಬಣ್ಣದ ಬದಲಾವಣೆ, ಸ್ಥಿತಿ ಬದಲಾವಣೆ, ಉಷ್ಣ ಬಿಡುಗಡೆ, ಅನಿಲ ಬಿಡುಗಡೆ. ಇಲ್ಲಿ ಬೀದ ಆನ್ಸರ್ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ. Na2SO4 ಪ್ಲಸ್ BaSl2 2NaCl BaSO4. ಪ್ರಶ್ನೆ 23, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳು ವರ್ತನ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಚಿತ್ರವನ್ನು ಬರೆಯುವುದು. ಕೆಳಗಿನ ಭಾಗವನ್ನು ಗುರುತಿಸಿ. ಸತುವಿನ ಚೂರುಗಳು ಹೈಡ್ರೋಜನ್ ಅನಿಲಗಳು. ಇಲ್ಲಿ ಹೈಡ್ರೋಜನ್ ಅನಿಲ, ಸತುವಿನ ಚೂರುಗಳು. ಈ ಚಿತ್ರವನ್ನು ಅಂದವಾದ ಚಿತ್ರ ತೆಗೆದು ಭಾಗಗಳನ್ನು ಹೆಸರಿಸಿ. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ. ಚಿತ್ರ. ಪ್ರಶ್ನೆ 24, ಕ್ಯಾಲ್ಸಿಯಂ ಮತ್ತು ಸೋಡಿಯಂ ಲೋಹಗಳು ತಣ್ಣೀರಿನೊಂದಿಗೆ ಹೇಗೆ ವರ್ತಿಸುತ್ತವೆ, ವಿವರಿಸಿ. ಈ ಲೋಹಗಳಲ್ಲಿ ಯಾವುದು ಹೆಚ್ಚು ಕ್ರಿಯಾಶೀಲವಾಗಿದೆ? ಅಥವಾ ಪ್ರಶ್ನೆಗೆ, ಸತುವಿನ ಕಾರ್ಬೋನೇಟ್ ಇಂದ ಸತುವಿನ ಉದ್ದವಿರುವಿಕೆ ಒಳಗೊಂಡಿರುವ ಹಂತಗಳನ್ನು ಬರೆಯಿರಿ. ಅಥವಾ ಹೆಚ್ಚು ಕ್ರಿಯಾಶೀಲವಾದ ಲೋಹದ ಆಕ್ಸೈಡ್ಗಳನ್ನು ಕಾರ್ಬನ್ ಬಳಸಿ ಅಪಕರ್ಷಿಸಲು ಸಾಧ್ಯವಿಲ್ಲ, ಏಕೆ?
ಈಗ ಕ್ಯಾಲ್ಸಿಯಂ ಮತ್ತು ಸೋಡಿಯಂ ಲೋಹಗಳ ತಣ್ಣೀರಿನೊಂದಿಗೆ ಹೇಗೆ ವರ್ತಿಸುತ್ತದೆ ವಿವರಿಸಿ. ಇದಕ್ಕೆ ಉತ್ತರ ನೋಡಿ. ಉತ್ತರ: ಸೋಡಿಯಂ ಲೋಹವು ತಣ್ಣೀರಿನೊಂದಿಗೆ ಅತಿ ವೇಗವಾಗಿ ವರ್ತಿಸಿ ಹೆಚ್ಚು ಉಷ್ಣತೆ ಬಿಡುಗಡೆಯಾಗುತ್ತದೆ. ಬಿಡುಗಡೆಯಾದ ಹೈಡ್ರೋಜನ್ ಉತ್ತಿಕೊಂಡು ಉರಿಯುತ್ತದೆ. ಹಾಗೂ ನೆಕ್ಸ್ಟ್ ಪಾಯಿಂಟ್, ಕ್ಯಾಲ್ಸಿಯಂ ತಣ್ಣೀರಿನೊಂದಿಗೆ ಕಡಿಮೆ ತೀವ್ರದಲ್ಲಿ ವರ್ತಿಸಿ ಕಡಿಮೆ ಉಷ್ಣತೆ ಬಿಡುಗಡೆಯಾಗುತ್ತದೆ. ಬಿಡುಗಡೆಯಾದ ಹೈಡ್ರೋಜನ್ ಅನಿಲ ಕ್ಯಾಲ್ಸಿಯಂಗೆ ಅಂಟಿಕೊಂಡು ಕ್ಯಾಲ್ಸಿಯಂ ನೀರಿನೊಂದಿಗೆ ತೇಲುತ್ತದೆ. ನೆಕ್ಸ್ಟ್ ಪಾಯಿಂಟ್, ಅತ್ಯಂತ ಕ್ರಿಯಾಶೀಲ ಲೋಹ ಸೋಡಿಯಂ ಮೇಲಿನ ಕ್ರಿಯಾ ರಾಸಾಯನಿಕ ಸಮೀಕರಣ ಬರೆದರೆ ಅಂಕ ನೀಡಬಹುದು. ಅತ್ಯಂತ ಕ್ರಿಯಾಶೀಲ ಲೋಹ ಸೋಡಿಯಂ. ಈಗ ಅಥವಾ ಪ್ರಶ್ನೆಗೆ ಉತ್ತರ ನೋಡೋಣ. ZnSCO3 ಕಾಸುವಿಕೆ ಮೂಲಕ ZnO3 ಆಗಿ ಪರಿವರ್ತಿಸಲಾಗುತ್ತದೆ. ಇಲ್ಲಿ ಅಥವಾ ಪ್ರಶ್ನೆ ಇತ್ತು ನೋಡಿ. ಸತುವಿನ ಕಾರ್ಬೋನೇಟ್ ಇಂದ, ಇದು ಪ್ರಶ್ನೆ ನೋಡ್ರಿ, ಸತುವಿನ ಕಾರ್ಬೋನೇಟ್ ಇಂದ ಸತುವಿನ ಉದ್ದರಿಸುವಿಕೆ ಒಳಗೊಂಡಿರುವ ಹಂತಗಳನ್ನು ಬರೆಯಿರಿ. ಹೆಚ್ಚು ಕ್ರಿಯಾಶೀಲವಾದ ಲೋಹದ ಆಕ್ಸೈಡ್ಗಳನ್ನು ಕಾರ್ಬನ್ ಬಳಸಿ ಅಪಗರಿಸಲು ಸಾಧ್ಯವಿಲ್ಲ. ಏಕೆ? ಈ ಪ್ರಶ್ನೆಗೆ ಉತ್ತರ ನೋಡೋಣ. ಎ, ZnCO3 ಅನ್ನು ಸಾಕುವಿಕೆ ಮೂಲಕ ZnO ಆಗಿ ಪರಿವರ್ತಿಸಲಾಗುತ್ತದೆ. ZnCO3 ZnO ಪ್ಲಸ್ CO2. ZnO ಅನ್ನು ಕಾರ್ಬನ್ ಬಳಸಿ ಅಪಕರ್ಷಿಸಿ Zn ಅನ್ನು ಪಡೆಯಲಾಗುತ್ತದೆ. ZnO ಪ್ಲಸ್ CO C ಪ್ಲಸ್ Zn ಪ್ಲಸ್ CO ವ್ಯಾಕ್ ರೂಪದಲ್ಲಿ ಹಂತಗಳನ್ನು ಬರೆದಿದ್ದರು, ಅಂಕವನ್ನು ನೀಡಬಹುದು. ZnOC ಪ್ಲಸ್ CO. ಬಿಗೆ ಪ್ರಶ್ನೋತ್ತರ: ಹೆಚ್ಚು ಕ್ರಿಯಾಶೀಲ ಲೋಹಗಳು ಕಾರ್ಬನ್ಗಿಂತ ಆಕ್ಸಿಜನ್ ಕಡೆಗೆ ಹೆಚ್ಚು ಆಕರ್ಷಣೆ ಹೊಂದಿರುವುದರಿಂದ. ಪ್ರಶ್ನೆ 25. ಈ ಪ್ರಶ್ನೆ: ಕಾರ್ಬನ್ ಸಂಯುಕ್ತಗಳ ಸಂಕಲನ ಕ್ರಿಯೆಯು ಆದೇಶನ ಕ್ರಿಯೆಗಿಂತ ಹೇಗೆ ಭಿನ್ನವಾಗಿದೆ? ಪ್ರತಿಯೊಂದಕ್ಕೂ ಒಂದು ಉದಾಹರಣೆ ಕೊಡಿ. ಬಿ, ಈ ಕೆಳಗಿನ ರಚನಾ ಸೂತ್ರವನ್ನು ಹೊಂದಿರುವ ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸಿ. ಇಲ್ಲಿ ಎ, ಈ ತರ ಒಂದು ಕಾರ್ಬನ್ ಸಂಯುಕ್ತ ಕ್ರಿಯಾ ಸಂಕಲನವನ್ನು ಬರೆಯಿರಿ. ಒಂದನೇದು ಇದು, ಮೂರನೇದು, ನಾಲ್ಕನೇದು. ಸೊ ಒಂದನೇದು ಉತ್ತರ ನೋಡ್ರಿ. ಇದು ಸಂಕಲನ ಕ್ರಿಯೆಗೆ ಅಪರ್ಯಾಪ್ತ ಹೈಡ್ರೋಜನ್ಗಳಿಗೆ ನಿಕ್ಕಲ್ ಪ್ಲೇಡಿಯಂತಹ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಹೈಡ್ರೋಜನ್ ಸೇರಿ ಪರ್ಯಾಪ್ತ ಹೈಡ್ರೋಜನ್ ಕಾರ್ಬನ್ಗಳಾಗಿ ವರ್ತಿಸುವ ಕ್ರಿಯೆಗೆ ಇಥೀನ್ S2NiPV ಇಥೀನ್ ಅಥವಾ RrCr ಈ ತರ ಮಾಡಿ ಇಥೀನ್. ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿರುವ ಹೈಡ್ರೋಜನ್ ಪರಮಾಣುಗಳನ್ನು ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಕ್ಲೋರಿನ್ ಪರಮಾಣುವಿಗಿಂತ ಸ್ಥಳಾಂತರಿಸುವ ಕ್ರಿಯೆಗೆ CHO ಪ್ಲಸ್ Cl2 CS3Cl HCl ಮಿಥೇನ್ ಪ್ಲಸ್ ಕ್ಲೋರೋಮಿಥೇನ್ ಹೈಡ್ರೋಜನ್ ಕ್ಲೋರೈಡ್. ಬಿದಲ್ಲಿ 1, 2 ಕ್ಲೋರೋಪ್ರೋಪೇನ್, ಪ್ರೊಪೆನೈಲ್, ಪ್ರೊಪೈನ್, ಪ್ರೊಪೆನಾಯಿಕ್ ಆಮ್ಲ. ಬಿನಲ್ಲಿ 1, 2, 3, 4. ಸೊ ಬಿನಲ್ಲಿ 1, 2, 3, 4 ಕ್ಲೋರೋಪ್ರೋಪೇನ್, ಪ್ರೊಪೆನೈಲ್, ಪ್ರೊಪೇನ್, ಪ್ರೊಪೆನಾಯಿಕ್ ಆಮ್ಲ, ಇವು 4. ಈಗ ಭಾಗ ಸಿ ಅಂದ್ರೆ 3ನೇ ಭಾಗ, ಜೀವಶಾಸ್ತ್ರ ಅಂದ್ರೆ ಜೀವವಿಜ್ಞಾನ. ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ 26. ಸಸ್ಯಗಳಲ್ಲಿ ಕಾಂಡದ ಮೇಲ್ಮುಖ ಬೆಳವಣಿಗೆಯು. ಸೊ ABCD ಯಲ್ಲಿ ಉತ್ತರ ಡಿ, ಋಣ ಗುರುತ್ವಾನುವರ್ತನೆ ಮತ್ತು ಧನ ವಿದ್ಯುತ್ ಅನುವರ್ತನೆ. ಸೊ ಉತ್ತರ ಡಿ ಆಗಿದೆ. ಪ್ರಶ್ನೆ 27. ಹುಲ್ಲು, ಮಿಡತೆ, ಕಪ್ಪೆ, ಹಾವು, ಹದ್ದು ಈ ಆಹಾರ ಸರಪಳಿಯಲ್ಲಿರುವ ದ್ವಿತೀಯಕ ಭಕ್ಷಕ. ಇದರಲ್ಲಿ 3 ಉತ್ತರ ಸಿ ಕಪ್ಪೆಯಾಗಿದೆ. ಪ್ರಶ್ನೆ 28ರಲ್ಲಿ ತೆರೆದ ಪತ್ರರಂಧ್ರದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ತೆರೆದ ಪತ್ರರಂಧ್ರದ ಚಿತ್ರವನ್ನು ಅಂದವಾಗಿ ತೆಗೆಯಿರಿ. ಪ್ರಶ್ನೆ 29. ಕೆಳಗೆ ಕೊಟ್ಟಿರುವ ಹೂಗಳ ಚಿತ್ರವನ್ನು ಗಮನಿಸಿ. ಎ ಹೂ ಮತ್ತು ಬಿ ಹೂ. ಇದರಲ್ಲಿ 2 ಹೂಗಳಲ್ಲಿ ಜರುಗಬಹುದಾದ ಪರಾಗಸ್ಪರ್ಶದ ವಿವರವನ್ನು ಹೆಸರಿಸಿ. ಎ ಹೂವಿನಲ್ಲಿ ಸ್ವಕ್ರಿಯ ಪರಾಗಸ್ಪರ್ಶ, ಬಿ ಹೂವಿನಲ್ಲಿ ಪರಕೀಯ ಪರಾಗಸ್ಪರ್ಶ.
ಪ್ರಶ್ನೆ 30, ಅನುವಂಶೀಯತೆ ಎಂದರೇನು? ಉತ್ತರ, ಜೀವಿಗಳಲ್ಲಿ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಗುಣಗಳು ವರ್ಗಾವಣೆಯಾಗುವುದು ಅನುವಂಶೀಯತೆ ಎನ್ನುತ್ತಾರೆ. ಪ್ರಶ್ನೆ 31, ಈ ಕೆಳಗಿನ ಹಾರ್ಮೋನುಗಳ ಕಾರ್ಯವೇನು? ಒಂದನೇದ್ದು ಎಪ್ಸಿಕ್ ಆಮ್ಲ, ಥೈರಾಕ್ಸಿನ್. ಉತ್ತರ, ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಥೈರಾಕ್ಸಿನ್ ಕಾರ್ಯ ಕೊಬ್ಬು, ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ಗಳ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತವೆ. ಪ್ರಶ್ನೆ 32, ಕಾಯಿಜ ರೀತಿಯ ಸಂತಾನೋತ್ಪತ್ತಿಯ ಕೃಷಿ ಕ್ಷೇತ್ರಕ್ಕೆ ಅತ್ಯಂತ ಹೆಚ್ಚು ಅನುಕೂಲಕರವಾಗಿದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಉತ್ತರ, ಕಾಯಿಜ ಸಂತಾನೋತ್ಪತ್ತಿಯಿಂದ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂ ಮತ್ತು ಹಣ್ಣುಗಳು ಬಿಡುತ್ತವೆ. ಉತ್ಪತ್ತಿಯಾದ ಎಲ್ಲಾ ಸಸ್ಯಗಳು ಆನುವಂಶಿಕವಾಗಿ ಪೋಷಕ ಸಸ್ಯದ ಲಕ್ಷಣಗಳನ್ನು ಹೋಲುತ್ತವೆ. ಪ್ರಶ್ನೆ 33, ಜೈವಿಕ ವಿಘಟನೆಯಾಗುವ ಮತ್ತು ಜೈವಿಕ ವಿಘಟನೆಯಾಗದ ವಸ್ತುಗಳಿಗಿರುವ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ಒಂದೊಂದು ಉದಾಹರಣೆ ರಹಿತ ಸಹಿತ ಬರೆಯಿರಿ. ಇಲ್ಲಿ ಉತ್ತರ, ಜೈವಿಕ ವಿಘಟನೆಯಾಗುವ ವಸ್ತುಗಳು, ಜೈವಿಕ ವಿಘಟನೆಯಾಗದ ವಸ್ತುಗಳು. ಇಲ್ಲಿ ಸೂಕ್ಷ್ಮ ವಸ್ತುಗಳಿಂದ ವಿಘಟನೆ ಆಗುತ್ತದೆ, ಇಲ್ಲಿ ಸೂಕ್ಷ್ಮ ವಸ್ತುಗಳಿಂದ ವಿಘಟನೆ ಆಗುವುದಿಲ್ಲ. ಕಡಿಮೆ ಹಾನಿಕಾರಕ, ಹೆಚ್ಚು ಹಾನಿಕಾರಕ. ಕಡಿಮೆ ಮಾಲಿನ್ಯ ತರುತ್ತದೆ, ಹೆಚ್ಚು ಮಾಲಿನ್ಯ ತರುತ್ತದೆ. ಯಾವುದಾದರೂ ಒಂದು ವ್ಯತ್ಯಾಸ ಬರೀಬಹುದು. ಉದಾಹರಣೆಗೆ, ಹಣ್ಣಿನ ಸಿಪ್ಪೆ, ಎಲೆಗಳು, ಉಳಿದ ಆಹಾರ, ಗಾಜು, ಪ್ಲಾಸ್ಟಿಕ್. ಪ್ರಶ್ನೆ 34, ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ಯಾವುದಾದರೂ ಎರಡು ವಿಧಾನಗಳನ್ನು ತಿಳಿಸಿ. ಬಿ, ಮಾನವನ ದೇಹದಲ್ಲಿ ಮೂತ್ರವು ಹೇಗೆ ಉತ್ಪತ್ತಿಯಾಗುತ್ತದೆ ವಿವರಿಸಿ. ಅಥವಾ ಪ್ರಶ್ನೆ, ಸಸ್ಯದ ಎತ್ತರ ಭಾಗಗಳಿಗೆ ನೀರನ್ನು ಸಾಗಿಸಲು ಸಹಾಯ ಮಾಡುವ ಪ್ರಕ್ರಿಯೆ ಯಾವುದು? ಬಿ ಉತ್ತರ, ಮಾನವನ ಜೀರ್ಣನಾಳದಲ್ಲಿ ಈ ಕೆಳಗಿನ ಜೀರ್ಣರಾಶಿಗಳನ್ನು ತಿಳಿಸಿ. ಈಗ 34ರಲ್ಲಿ ಎ ಪ್ರಶ್ನೆ, ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ಯಾವುದಾದೆರಡು ವಿಧಾನಗಳನ್ನು ತಿಳಿಸಿ. ಉತ್ತರ ಎ, ಹಳೆ ಸೈಲಮ್ಗಳಲ್ಲಿ ಅಂಟು ಮತ್ತು ರಾಳಗಳಲ್ಲಿ ರೂಪದಲ್ಲಿರುವ ತ್ಯಾಜ್ಯ ಸಂಗ್ರಹವಾಗುವುದು. ಎಲೆಗಳನ್ನು ಉದುರಿಸಲು ಮೂಲಕ ತಮ್ಮ ಸುತ್ತಲಿನ ಮಣ್ಣಿಗೆ ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸುವ ಮೂಲಕ, ಹೆಚ್ಚಾದ ನೀರು ಬಾಷ್ಪ ವಿಸರ್ಜನೆ ಮೂಲಕ, ವಿದ್ಯುತ್ಶ್ಲೇಷಣೆ ಮೂಲಕ ಆಕ್ಸಿಜನ್, ಉಸಿರಾಟದಿಂದ ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ಬಿ ಪ್ರಶ್ನೆಗೆ ಉತ್ತರ, ಮಾನವನ ದೇಹದಲ್ಲಿ ಮೂತ್ರ ಹೇಗೆ ಉತ್ಪತ್ತಿಯಾಗುತ್ತದೆ ವಿವರಿಸಿ. ಇದಕ್ಕೆ ಉತ್ತರ ಬಿ ಉತ್ತರ, ನೆಫ್ರಾನ್ ನಲ್ಲಿ ಬಟ್ಟಲಿನಾಕಾರದ ಕೋಶದಲ್ಲಿರುವ ರಕ್ತ ಲೋಮನಾಳಗಳ ಗುಂಪಿನಿಂದ ರಕ್ತದ ಶೋಧಿಸುವಿಕೆ, ಶೋಧಿತ ದ್ರವದಲ್ಲಿನ ಗ್ಲುಕೋಸ್, ಅಮೈನೋ ಆಮ್ಲಗಳು, ಲವಣಗಳು ಮತ್ತು ಅಧಿಕ ಪ್ರಮಾಣದ ನೀರು, ನೆಫ್ರಾನ್ ಉದ್ದನಾಳದಿಂದ ಮರುಹೀರಿಕೆ, ಉಳಿದ ನೀರು ಮತ್ತು ಲವಣಗಳಿಂದ ಮೂತ್ರ ಉಂಟಾಗುವಿಕೆ. ಅಥವಾ ಪ್ರಶ್ನೆಗೆ, ಸಸ್ಯ ಮತ್ತು ಎತ್ತರದ ಭಾಗಗಳಿಗೆ ನೀರನ್ನು ಸಾಗಿಸಲು ಸಹಾಯ ಮಾಡುವ ಪ್ರಕ್ರಿಯೆ ಯಾವುದು? ಇದಕ್ಕೆ ಉತ್ತರ ನೋಡೋಣ. ಇದಕ್ಕೆ ಬಾಷ್ಪ ವಿಸರ್ಜನೆ ಎನ್ನುತ್ತಾರೆ. ಈಗ ಬಿದಲ್ಲಿರುವ ಉತ್ತರ, ಮಾನವ ಜೀರ್ಣಾಳದಲ್ಲಿ ಕೆಳಗಿನ ಜೀರ್ಣರಸಗಳನ್ನು ಜಠರ ಮತ್ತು ಕರುಳಿನ ರಸ. ಇದಕ್ಕೆ ಪ್ರಶ್ನೆಗೆ ಉತ್ತರ ನೋಡೋಣ. ಬಿದಲ್ಲಿ ಒಂದನೇದು, ಹೈಡ್ರೋಕ್ಲೋರಿಕ್ ಆಮ್ಲವು ಆಮ್ಲೀಯ ಮಾಧ್ಯಮವನ್ನು ಸೃಷ್ಟಿಸಿ ಪೆಪ್ಸಿನ್ ಕಿಣ್ವದ ಕ್ರಿಯೆಗೆ ಸಹಕಾರಿಯಾಗುತ್ತದೆ. ಪೆಪ್ಸಿನ್ ಕಿಣ್ವದಿಂದ ಪ್ರೋಟೀನ್ ವಿಭಜನೆ. ಎರಡನೇದು, ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಾಗಿ ಪರಿವರ್ತಿಸುವುದು, ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಆಗಿ ಪರಿವರ್ತಿಸುವುದು, ಕೊಬ್ಬುಗಳನ್ನು ಕಬ್ಬಿನಾಮ್ಲ ಮತ್ತು ಗ್ಲಿಸರಾಲ್ಗಳಾಗಿ ಪರಿವರ್ತಿಸುವುದು. ಪ್ರಶ್ನೆ 35, ಎ, ಕೆಂಪು ಬಣ್ಣದ ಕ್ಯಾಪಿಟಲ್ ಆರ್ ಹೂ ಬಿಡುವ ಬಟಾಣಿ ಸಸ್ಯಗಳನ್ನು ಬಿಳಿ ಬಣ್ಣದ ಸ್ಮಾಲ್ ಆರ್ 2 ಹೂ ಬಿಡುವ ಬಟಾಣಿ ಸಸ್ಯಗಳೊಂದಿಗೆ ಸಂಕಲನಗೊಳಿಸಲಾಗಿದೆ. F2 ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ತೋರಿಸಿ. ಇನ್ನೊಂದು, ಬಿ, ಮಾನವರಲ್ಲಿ ಗಂಡು ಮಗುವಿನ ಲಿಂಗ ಹೇಗೆ ನಿರ್ಧಾರವಾಗುತ್ತದೆ? ಈಗ ನಾವು ಎ ಉತ್ತರಕ್ಕೆ ನೋಡೋಣ. ಇಲ್ಲಿ ಆರ್, ಕ್ಯಾಪಿಟಲ್ ಆರ್, ಇ ಆರ್ ಇಂಟು ಕ್ಯಾಪಿಟಲ್ ಆರ್, ಇ ಆರ್ ಇಂಟು ಆರ್ ಇಂಟು ಸ್ಮಾಲ್ ಆರ್. ಈ ತರ ಪೀಳಿಗೆ F2 ಚಿತ್ರವನ್ನು ನೋಡೋಣ. ಎರಡನೇ, ಮಾನವರಲ್ಲಿ ಗಂಡು ಮಗುವಿನ ಲಿಂಗ ಹೇಗೆ ನಿರ್ಧಾರ ಆಗುತ್ತದೆ? ಬಿ ಉತ್ತರ, ಯುಗ್ಮಜವು ತಂದೆಯಿಂದ ವಾಯವರ್ಣ ತಂತು ಪಡೆದುಕೊಂಡಿದ್ದರೆ ಆಗ ಯುಗ್ಮಜವು ಗಂಡು ಮಗು ಆಗುತ್ತದೆ. ಇಲ್ಲಿ XX ತಾಯಿ, XY ತಂದೆ. ಇಲ್ಲಿ X ಮತ್ತು X ಆಗಿ ಪರಿವರ್ತನೆ ಹೊಂದಾಗ ಹೆಣ್ಣು
ಎಕ್ಸ್ ಮತ್ತು ವೈ ಆದಾಗ ಗಂಡು ಮಗು. ಪ್ರಶ್ನೆ 36, ಡಿಎನ್ಎ ಸ್ವಪ್ರತೀಕರಣ ಎಂದರೇನು? ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ವರ್ಣತಂತುಗಳ ಸಂಖ್ಯೆ ಹೇಗೆ ಮರು ಹೊಂದಾಣಿಕೆಯಾಗುತ್ತವೆ? ಅಥವಾ ಅಥವಾ ಪ್ರಶ್ನೆ ನೋಡೋಣ. ಈ ಪ್ರಶ್ನೆಗೆ ಉತ್ತರ ನೋಡೋಣ. ಉತ್ತರ ಎ, ಕೋಶ ವಿಭಜನೆ ಸಿದ್ಧಾಂತ ಹಂತದಲ್ಲಿ ಮಾತ್ರ ಜೀವಕೋಶದ ಡಿಎನ್ಎ ತನ್ನನ್ನು ತಾನು ನಕಲು ಮಾಡಿಕೊಳ್ಳುವ ಕ್ರಿಯೆ. ಬಿ, ಲೈಂಗಿಕ ಕೋಶದಲ್ಲಿ ಮಿಯಾಸಿಸ್ ಕೋಶ ವಿಭಜನೆಯಿಂದ ಮೂಲಕ ವರ್ಣತಂತುಗಳ ಸಂಖ್ಯೆ ಅರ್ಧದಷ್ಟಾಗುತ್ತವೆ. ಎರಡನೇ ಪಾಯಿಂಟ್, ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗವಾದಾಗ ವರ್ಣತಂತುಗಳ ಸಂಖ್ಯೆಯು ಮೂಲದಲ್ಲಿಷ್ಟೇ ಮರು ಸ್ಥಾಪಿತವಾಗುತ್ತವೆ. ಅಥವಾ ಪ್ರಶ್ನೆಗಳು, ಜರಾಯು ಎಂದರೇನು? ಇದರ ಕಾರ್ಯವನ್ನು ವಿವರಿಸಿ. ಮಾನವನ ದೇಹದಲ್ಲಿನ ವೃಷಣಗಳ ಕೊಬ್ಬೊಟ್ಟೆಯನ್ನು ಹೊರಗೆ ವೃಷಣ ಚೀಲದಲ್ಲಿ ಇರುತ್ತವೆ ಏಕೆ? ಇದಕ್ಕೆ ಉತ್ತರ ನೋಡೋಣ. ಅಥವಾ ಗರ್ಭಕೋಶದ ಗೋಡೆಯಲ್ಲಿನ ಹುದುಕಿರುವ ತಟ್ಟೆಯಂತ ವಿಶೇಷ ಅಂಗಾಂಶವನ್ನು ಜರಾಯುತ ಎನ್ನುತ್ತಾರೆ. ಇದು ಬೆಳೆಯುವ ಭ್ರೂಣಕ್ಕೆ ತಾಯಿಯ ರಕ್ತದ ಮೂಲಕ ಪೋಷಕಾಂಶವನ್ನು ಒದಗಿಸುತ್ತದೆ. ಭ್ರೂಣದಲ್ಲಿ ಉತ್ಪತ್ತಿಯಾದ ತ್ಯಾಜ್ಯ ಪದಾರ್ಥಗಳನ್ನು ತಾಯಿಯ ರಕ್ತಕ್ಕೆ ಸೇರುತ್ತದೆ. ವೀರ್ಯಾಣುಗಳನ್ನು ಉತ್ಪತ್ತಿ ದೇಹದ ತಾಪಕ್ಕಿಂತ ಕಡಿಮೆ ತಾಪದ ಮಟ್ಟ ಕಾಪಾಡಲು. ಪ್ರಶ್ನೆ 37, ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಭಾಗಗಳನ್ನು ಹೆಸರಿಸಿ. ಪ್ಯಾನ್ಸ್ ಮತ್ತು ಮಸ್ತಿಷ್ಕ, ಈ ಭಾಗಗಳನ್ನು ಹೆಸರಿ. ಮಾನವನ ಮೆದುಳು, ಈ ಚಿತ್ರವನ್ನು ಅಂದವಾದ ತೆಗೆಸಿ. ಸ್ಯಾಬ್ರನ್, ಮಸ್ತಿಷ್ಕ, ಪಾನ್ಸ್, ಚಿತ್ರವನ್ನು ಅಂದವಾದ ತೆಗೆಯಿರಿ. ಪ್ರಶ್ನೆ 38, ಆಕ್ಸಿನ್ ರಹಿತ ಉಸಿರಾಟ ಎಂದರೇನು? ಈ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಉತ್ಪನ್ನಗಳಾಗುವು? ಅಂದ್ರೆ ಎ ಉತ್ತರ, ಆಕ್ಸಿನ್ ಅನುಪಸ್ಥಿತಿಯಲ್ಲಿ ನಡೆಯುವ ಉಸಿರಾಟದ ಕ್ರಿಯೆಗೆ ಆಕ್ಸಿನ್ ರಹಿತ ಉಸಿರಾಟದ ಎನ್ನುತ್ತಾರೆ. ಈ ಆಲ್ಕೋಹಾಲ್ ಮತ್ತು ಕಾರ್ಬೋಹೈಡ್ರೇಟ್ ಮತ್ತು ಶಕ್ತಿ. ಪ್ರಶ್ನೆ, ರಕ್ತದ ಇಮ್ಮಡಿಯ ಪರಿಚಲನೆ ಎಂದರೆ ಪಕ್ಷಿಗಳಿಗೆ ಮತ್ತು ಬಿ ಪ್ರಶ್ನೆ, ರಕ್ತದ ಇಮ್ಮಡಿ ಚಲನೆ ಎಂದರೆ ಪಕ್ಷಿಗಳಿಗೆ ಮತ್ತು ಸ್ತನಿಗಳಿಗೆ ಈ ರೀತಿಯ ರಕ್ತ ಸಂಚಲನೆ ಹೇಗೆ ಅನುಕೂಲಕಾರಿಯಾಗಿದೆ? ಇದಕ್ಕೆ ಉತ್ತರ ಬಿ, ದೇಹಕ್ಕೆ ಶುದ್ಧ ರಕ್ತ ದೊರೆಯಲು ರಕ್ತವು ಹೃದಯವನ್ನು 2 ಬಾರಿ ಹಾದುಹೋಗುತ್ತದೆ. ಇದನ್ನು ಇಮ್ಮಡಿ ಪರಿಚಲನೆ ಎನ್ನುತ್ತಾರೆ. ಹೆಚ್ಚು ಶಕ್ತಿ ಒದಗಿಸಲು, ದೇಹದಲ್ಲಿ ಸ್ಥಿರ ಉಷ್ಣತೆಯನ್ನು ಕಾಪಾಡಲು. ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಅನ್ನು ಭೇಟಿ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿರಿ. ಧನ್ಯವಾದಗಳು.